ಒಂದು ಬಿಟ್ಟು 2 ಸಲ ವಿಚಾರ ಮಾಡಿ ಏನು ಟಿಕ್ ಮಾಡಬೇಕು ಆ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇನ್ನು ಸಮ್ಟೈಮ್ಸ್ ಭಾಳ ಹುಡುಗರು ತಲೆ ಓಡಿಸ್ತಾರೆ ಸರ್. 2 ತಪ್ಪು ಅಂತ ಗುರುತಿರ್ತಾವೆ, 2 ಕರೆಕ್ಟ್ ಇರ್ತಾರೆ. ಮೊದಲೇ ಪ್ರಶ್ನೆ ಫಸ್ಟ್ ಪೇಜ್ನ ಬರೀತಾರೆ, ಇದು ಮೊದಲೇ ಕರೆಕ್ಟ್ ಅಂತ ಬರೀತಾರೆ. 2ನೇ ಪೇಜ್ ಹೋಗಿದ್ದು 2ನೇ ಕರೆಕ್ಟ್ ಅಂತ ಬರೀತಾರೆ. ಅಂದ್ರೆ ಇದು ತಪ್ಪು ಅಂದ್ರೆ ಅಲ್ಲಿ ಮಾರ್ಕ್ಸ್ ಹಾಕ್ತಾರೆ, ತುರ್ಕೋಬೇಡ್ರಿ. ನೀವು ಮೊದಲೇ ಪೇಜಿಗೆ ಏನು ಅಟೆಂಪ್ಟ್ ಮಾಡಿರ್ತಾರೆ ಅದಕ್ಕೆ ಕರೆಕ್ಟ್. ನೆಕ್ಸ್ಟ್ ಪೇಜ್ ಬರೋದು ಅವ್ರು ಮುಖಂಡಿಲ್ಲ. ಅದಕ್ಕೆ ಬಹಳ ವಿಚಾರ ಮಾಡಿ ಬರೀಬೇಕು. ಕ್ವಶನ್ ಪೇಪರ್ ಬಂದ ತಕ್ಷಣವೇ ಗಾಬರಿ ಆಗಬೇಡ, ಹೆದರಬೇಡ. ಕ್ವಶನ್ ಪೇಪರ್ ನೋಡಿ ಸರಿಯಾಗಿ ನೋಡ್ರಿ. ನಿಮಗೆ ಫಸ್ಟ್ ಯಾವ್ದು ಮೋಸ್ಟ್ ಈಸಿ ಇರ್ತಕ್ಕಲ್ಲ ಅದನ್ನ ಬರೆಯಕ್ಕೆ ಪ್ರಯತ್ನ ಮಾಡಿ. ಒಮ್ಮೆ ಏನು ಮಾಡ್ತೀವೋ ಸೀರಿಯಲ್ ವೈಸ್ ಬರೆಯಕ್ಕೆ ಪ್ರಯತ್ನ ಮಾಡ್ತೀವಿ. ಟೆನ್ಷನ್ ತಗೋಬೇಡ, ಆರಾಮ್ ಇರುತ್ತೆ. ಮೊದಲ ಫಸ್ಟ್ ಯಾವ್ದು ಬರ್ತದೆ ಅದನ್ನು ಬಿಡಿಸ್ತೀವಿ. ಆ ನಂತರ ನೆಕ್ಸ್ಟ್, ಆ ನಂತರ ನೆಕ್ಸ್ಟ್, ಆ ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಿಡುವಾಗ ಬಹಳ ವಿಚಾರ ಮಾಡ್ಬೇಕು, ರಿಸ್ಕ್ ತಗೋಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಟಿಕ್ ಮಾಡುವಾಗ ಬಹಳ ಎಚ್ಚರದಿಂದ ಟಿಕ್ ಮಾಡಬೇಕು. 3 ತಾಸನ್ನ ಕಂಪ್ಲೀಟ್ ಯೂಟಿಲೈಸ್ ಮಾಡ್ಕೋಬೇಕು. ನಾವ್ ಏನ್ ಮಾಡ್ತೀವಿ, ತುಸು ಬಿಟ್ಟು ಹೊರಗೆ ಬಂದ್ಬಿಡ್ತೀವಿ. ಸಮ್ಟೈಮ್ಸ್ PUC ಬೋರ್ಡ್ನಾಗ ನಮ್ಗೆ ಸರ್ ಗೊತ್ತಾಯ್ತದ ಕ್ವಶನ್ ನಂಬರ್ 14 ಸಮ್ಟೈಮ್ಸ್ ಕನ್ನಡ ಇಂಗ್ಲಿಷ್ ಮಿಸ್ಟೇಕ್ ಆಗಿತ್ತಂದ್ರೆ PUC ಬೋರ್ಡ್ನವ್ರು ಏನಂದಿರ್ತಾರೋ ಅದಕ್ಕೆ ಕ್ವಶನ್ ನಂಬರ್ ಹಾಕಿದ್ರೆ ಗ್ರೇಸ್ ಮಾರ್ಕ್ಸ್ ಅಂತ ಇರ್ತಾರೆ. ನಮ್ಮ ಹುಡುಗರು ಆ ಕ್ವಶನ್ ನಂಬರ್ ಹಾಕಿರಂಗಿಲ್ಲ. ಅದಕ್ಕೆ ನೀವು ಎಲ್ಲಾ ಕ್ವಶನ್ ಪೇಪರು ಅಟೆಂಪ್ಟ್ ಮಾಡಬೇಕು. ಕೊನೆಗೆ ತಲೆ ಕಟ್ಟಿ ಏನೂ ಬರಲಿಲ್ಲ ಅಂದ್ರೆ ಕ್ವಶನ್ ನಂಬರ್ ಹಾಕರು ಮರಿ. ನಮಗೂ ಒಂದು ರೂಲ್ ಇರ್ತೈತಿ, ಗ್ರೇಸ್ ಮಾರ್ಕ್ಸ್. ಅದಕ್ಕೆ ಒಟ್ಟ ಹೆದರಬೇಡ್ರಿ, ಆರಾಮಾಗಿ ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಡೋಂಟ್ ವರಿ ಅಬೌಟ್ ರಿಸಲ್ಟ್. ಪರೀಕ್ಷೆ ಮುಗಿದ ನಂತರ ಒಟ್ಟ ಡಿಸ್ಕಷನ್ ಮಾಡಬೇಡ್ರಿ, ಏನು ಬರ್ತದೆ ಮುಗಿದೋಗ್ತದೆ. ಮುಗಿದ ಕ್ವಶನ್ ಪೇಪರ್ ಮುಗಿಯಾಗ ಹೋಗಿರಿ, ನೆಕ್ಸ್ಟ್ ಅಟೆಂಪ್ಟ್ ಮಾಡಿ. ಒಂದು ಹೊತ್ತಿಗೆ ಅನ್ಫಾರ್ಚುನೇಟ್ಲಿ ಫೇಲ್ ಆದ್ರೆ ತಲೆ ಕೆಡ್ಸಬೇಡ್ರಿ, ಮತ್ತೊಂದು ಎಕ್ಸಾಮ್ ಬರ್ತದೆ. ಅದು ನಪಾಸ್ ಆಗ್ರಿ, ಮತ್ತೊಂದು ಎಕ್ಸಾಮ್ ಬರ್ತದೆ. ಅದು ನಪಾಸ್ ಅಂದ್ರೆ ಮತ್ತೆ ಇಡೋದಾಗಿಲ್ಲ. ನೀವು ನಪಾಸ್ ಆಗ್ರಿ ಅಂತ ಅನ್ನಂಗಿಲ್ಲ. ಇದನ್ನ ಮಾತು ಯಾಕೆ ನೋವಿನಿಂದ ಹೇಳತ್ತೀನಿ ಅಂದ್ರೆ ಬಹಳ ಪೇನ್ಫುಲ್. ಐ ವಿಲ್ ಟೆಲ್ ಯು ಮೈ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, 1 ಮಾರ್ಕ್ಸ್ ಹೋಗ್ಲಿಂದ ಸುಸೈಡ್ ಮಾಡ್ಕೋತಾರೆ. ಕೇಳಿದ್ದೆ ನಾವು ರ್ಯಾಂಕ್ ಅದಾಗ ಫಸ್ಟ್ ರ್ಯಾಂಕ್ ಬಂದವ, ಸೆಕೆಂಡ್ ರ್ಯಾಂಕ್, ನಾನು ಫಸ್ಟ್ ರ್ಯಾಂಕ್ ಬರ್ತಿದ್ನಿ ಅದಕ್ಕಂತ. ದಯವಿಟ್ಟು ಎಂತ ಕೆಲಸ ಊಟ ಮಾಡಂಗಿಲ್ಲ. ಇದನ್ನ ಯಾರ ತಿರಾಗಿತ್ತಂದ್ರ ದಯವಿಟ್ಟು ಏನೂ ಹೆದರಾಕ್ ಹೋಗ್ಬೇಡಿ. ನೋಡ್ರಿ ಯಾರು ಮತ್ತೆ ನಾನು ಡಿಗ್ರಿ ಫಿನಿಶಪ್ ಆದ್ರೆ ಇಲ್ಲೇ ಆಶ್ವಾಸನೆ ಕೊಡ್ತಾನೆ, ಸರ್ ಬೇದ್ರು ಬೈಲಿ ನೀವು 3ನೇ ಚಾನ್ಸ್ಗೆ 35 ಮಾರ್ಕ್ಸ್ ತಗೊಂಡ್ರೆ ನಾ ಅಡ್ಮಿಷನ್ ಕೊಡ್ತೀನಿ. ನಿಮಗೆ ಅಷ್ಟ ಬೇರೆ ಕಾಲೇಜ್ದಾಗ 70 ಕೊಡಂಗಿಲ್ಲ. ಅದಕ್ಕೆ ಸರ್ ಭಾಳ ಚಂದ ಹೇಳಿ, ದಯವಿಟ್ಟು ಈ ಮಾತು ನೆನಪಿಟ್ಕೊಳ್ಳಿ. ನಮ್ಮ ಹುಡುಗರು UPSC ಪಾಸ್ ಆಗಬೇಕು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್, ಇಂಟರ್ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಈಗಿರ್ತ ತಯಾರು ಮಾಡಿ. NCERT ಏನು 11th 12th ಏನಂತಾರೆ ಈಗಿರ್ತ ಅಭ್ಯಾಸ ಮಾಡ್ರಿ. ಏನು ನೀವು ಡಿಗ್ರಿ ಮುಗಿಸೋದ್ರೊಳಗಾಗಿ 100% ನೀವು UPSC ಆಗ್ತೀರಿ. ಕೆಂಪು ಊಟದ ಕಾರ್ ಇರ್ತೈತಿ, 0 ಟ್ರಾಫಿಕ್, 60 ವರ್ಷ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗಿಲ್ಲ. ಮಾಡೋಣ. ಈ ಸಂಗ್ಲೂರ್ ಸರ್ ಬಂದು ನಾವು ಆ ಪ್ರೋಗ್ರಾಮ್ ಔಟ್ಕಮ್ ಅವ್ರು ಆಕ್ಚುಲಿ MLC ಅದಾರ, ಸಿಕ್ಕಾಪಟ್ಟೆ ಪೊಲಿಟಿಕಲ್ ಫಂಕ್ಷನ್ ಅದಾವ. ಯಾಕೆ ಬರ್ತಾರಂದ್ರೆ 35 ವರ್ಷ ಟೀಚಿಂಗ್ ಮಾಡ್ಯಾರ. ನಮ್ಮ ಬಗ್ಗೆ ಬಹಳ ಪ್ರೀತಿ, ಅದು ಹುಡುಗರ ಬಗ್ಗೆ ಬಹಳ ಪ್ರೀತಿ. ಅದನ್ನ ಫಂಕ್ಷನ್ ಅದಾವ, ಅದನ್ನ ಉದ್ಘಾಟನೆ ಮಾಡಕ್ ಬರ್ರಿ, ಇದನ್ನ ಉದ್ಘಾಟನೆ ಮಾಡಕ್ ಬರ್ರಿ, ನಮ್ಮ ಊರಿಗೆ ಬರ್ರಿ, ಗುಡಿ ಗುಂಡಾರ ಮಾಡ್ರಿ, ಏನೋ ಭಾಳದವ್ರು MLCಗಳ ಕೆಲಸ ಭಾಳದವ್. ಬಟ್ ನಾವು ಕಾಲೇಜಿನಾಗ ಅದು ವಿಶೇಷವಾಗಿ PUC ಹುಡುಗರು ಎಕ್ಸಾಮಿನೇಷನ್, PUC ಹುಡುಗರು ಪೇರೆಂಟ್ಸ್ ಮೀಟಿಂಗ್, PUC ಫೈನಲ್ ಹೋಗ್ಬೇಕಂದ್ರೆ ಅವ್ರದ್ದು ಹಳಿ ನೆನಪಾಗ್ತೈತಿ. ಅದಕ್ಕೆ ಅವ್ರು ಇಲ್ಲಿ ಬಂದು ಭಾಳ ಚಂದ ಹೇಳ್ರು. ಅದಕ್ಕೆ ರಾಹುಲ್ ಸಂಕನೂರ್ ಅವರು ನಮ್ಮ ಹುಡುಗವ್, ನಮ್ಮ ಕರ್ನಾಟಕಕ್ಕೆ ರ್ಯಾಂಕ್ ಬಂದ ವಿದ್ಯಾರ್ಥಿ. ಕೆಲವು ಹುಡುಗರು ಸ್ವಲ್ಪ ಕನಸು ಬಿತ್ಕೋರಿ, ಅದ ತಲೆಯಾಗಿ ಇಟ್ಕೋರಿ, ನಾನು UPSC ಪಾಸ್ ಆಗ್ತೇನೆ. ಅದಕ್ಕೆ ನೀವು ಕೆಲವು ಹುಡುಗರ ಸಂಕಲ್ಪ ಮಾಡಬೇಕು. ಇನ್ನೊಂದು ಭಾಳ ಸಂತೋಷದ ವಿಷಯ, 73 74ನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಬಂದ. ಆಗಿನ ಕಾಲಕ್ಕೆ 73 ನಾನು ಹುಟ್ಟಿದ್ದಿಲ್ಲ, ಅವರ ಸಾಲಿ ಕಲಿಯುವ ಅವ್ರು ಮೊನ್ನೆ ಬಂದು ನಮ್ಮ ಕಾಲೇಜ್ನಾಗ ಫಂಕ್ಷನ್ ಮಾಡಿ, ಇವೆಲ್ಲ ಜೋರಾಗಿ ಚಪ್ಪಾಳೆ ಹಿಡ್ಬೇಕು ಏಜ್ ಬಳಕ ಸದ್ಯ ಅಲ್ಲ. ಅವ್ರಿಗೆ ಇಲ್ಲಿ ಬಂದು ಅವ್ರಿಗೆ ನೆನಪಾದದ್ದು ಅವ್ರು PUC ಕಲಿಸಿದ ಟೀಚರ್ಸ್ ಅವ್ರನ್ನೆಲ್ಲ ಇದ ಸ್ಟೇಜ್ ಮೇಲೆ ಸನ್ಮಾನ ಮಾಡಿರೋರು. ಯಾವಾಗ 73 74 ಹುಡುಗರು ಅವರು ಎಲ್ಲ ಮುಗಿಸಿ ರಿಟೈರ್ಡ್ ಆಗ್ಯಾರ. ಮೊಮ್ಮಕ್ಕಳು PUC ಮುಗಿಸ್ಯಾವು. ಬಂದು ಟೀಚರ್ಸ್ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸೆಲೆಬ್ರೇಷನ್ ಮಾಡಿ ಅವ್ರು ಒಂದು
1,28,000 ರೂಪಾಯಿ ರೊಕ್ಕ ಕೊಟ್ಟ. ನಾನು ದೊಡ್ಡ ಶರಣೆ ಹಾಕಿ ಸರ್ 1,28,000 ರೂಪಾಯಿ FD ಇಡ್ತಂದ್ರಿ 6% ಬಡ್ಡಿ ಬರ್ತೈತಿ, ಯಾವ ಪಾಸ್ ಅದಂಗೆ ಕೊಡ್ತೇನೆ ಅಂದ್ರು. ಅಂದ್ರು 1,28,000 ರೂಪಾಯಿಯನ್ನ ನಮ್ಮ PUC ಹುಡುಗರಿಗೆ, ಮತ್ತೆ ಡಿಗ್ರಿ ಹುಡುಗರಿಗೆಲ್ಲ, ಬಡ ಹುಡುಗರಿಗೆ, ಓದ್ಬೇಕನ್ನೋ ಹುಡುಗರಿಗೆ, ಛಲ ಇರೋ ಹುಡುಗರಿಗೆ, ನೀಡಿ ಬೇಸೋ ಹುಡುಗರಿಗೆ ದಯವಿಟ್ಟು 4-5 ಹುಡುಗರಿಗೆ ಫೀಸ್ ತುಂಬ್ರಿ. ನಿನ್ನೆ ನನ್ನ ಅಕೌಂಟ್ ಅದಕ್ಕೆ ಅವರ ನಮ್ಮ ಹುಡುಗರಿಗೆ ಇನ್ಸ್ಪಿರೇಷನ್ ಆಗ್ತೈತೆ ಅಂತ ಹೇಳಿದ್ರೆ ಅವರು ಇಲ್ಲಿ ಆಗಮಿಸಿದ್ದಾರೆ. ಬಹುಶಃ ರೆಡ್ಡಿ ಸರ್ ಅವರು ಫಿಸಿಕ್ಸ್ ರಿಟೈರ್ಡ್ ಪ್ರೊಫೆಸರ್ ಏನ್ರಿ, ಅದಕ್ಕೆ ನಾನು ಭಾಳ ಸಂತೋಷ ಅನ್ಸುತ್ತೆ. ಯಾಕೆ ನಿಮ್ಗೆ ಇದನ್ನು ಮಾತಾಡತ್ತೀನಿ ಅಂದ್ರೆ, ನೀವು ಸಹಿತ ಮುಂದೆ ನಿಮ್ಮ PUC ಟೀಮ್ ತಯಾರು ಮಾಡ್ಕೊಂಡು ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನೀವು ಬಂದು ಇಲ್ಲಿ ಸೆಲೆಬ್ರೇಷನ್ ಮಾಡಿ, ಅವಾಗ ಸಣ್ಣ ಹುಡುಗರು ಬರ್ತಾರಲ್ಲ ಅವ್ರಿಗೆ ನೀವು ಕೊಡುವಂಥ ಶಕ್ತಿ ನಿಮ್ಮ ಭಗವಂತ ನಿಮಗೆ ಕೊಡ್ಬೇಕು. ಅದಕ್ಕೆ ಇವತ್ತಿನ ಫಂಕ್ಷನ್ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ಫಂಕ್ಷನು. ನೀವು ಸಂಕಲ್ಪ ಮಾಡಬೇಕು, ನಾವು ಸಂಕಲ್ಪ ಮಾಡಬೇಕು. ನೀವು ಭಾಳ ಚಂದ ಹೊಗಳೇ, ನೀವು ಅದ ಹೊಗಳೋದ್ರಾಗ 2 ಆಗ್ತಿರ್ತೈತಿ, ಹೌದಲ್ರಿ? ಅದಕ್ಕೆ ನಮ್ಮ ಜವಾಬ್ದಾರಿನ ಹೆಚ್ಚು ಮಾಡ್ಯಾರ. ನಮ್ಮ ಜವಾಬ್ದಾರಿ ಸರ್ ಒಂದು ಮಾತು ಹೇಳು, ನೀವು ಕಲಿಸುವಾಗ ಬರೀ ಸಿಲೆಬಸ್ ಕಲಿಸೋದಲ್ಲ, ಹುಡುಗರಿಗೆ ಕನಸು ಬಿತ್ತಬೇಕು. UPSC ಅಂದ್ರೆ ಏನು, KPSC ಅಂದ್ರೆ ಏನು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದ್ರೆ ಏನು, ಪರೀಕ್ಷೆ ಮುಗಿದ ನಂತರ ನೀಟ್ ಅಂದ್ರೆ ಏನು, JEE ಅಂದ್ರೆ ಏನು, ಹೆಂಗೆ ಪರೀಕ್ಷೆ ಬರೀಬೇಕು, ಹೆಂಗೆ ಜೀವನ ಕಟ್ಕೋಬೇಕು, ಹೆಂಗೆ ಬದುಕಬೇಕು ಅನ್ನೋದು ಕಲಿಸ್ಕೊಡ್ರಿ ಅಂದ್ರಲ್ಲ. ಅದಕ್ಕೆ ನಾನು ಈ ಸದ್ಯ ಎಲ್ಲ ಪ್ರಾಧ್ಯಾಪಕರ ಮಿತ್ರರಿಂದ ನಾನು ಆಶ್ವಾಸನೆ ನೀಡುತ್ತೇನೆ. ಸರ್, ನಾವು ಬರುವ ದಿನಗಳಲ್ಲಿ ಸಿಲೆಬಸ್ ಜೊತೆಗೆ ಲೈಫ್ ಸ್ಕಿಲ್ಸ್ ಅನ್ನು ಕಲಿಸ್ತೀವಿ ಅನ್ನೋ ಮಾತನ್ನು ಹೇಳಿಬಿಟ್ಟು ನನಗೂ 2 ಅಕ್ಷರ ಮಾತಾಡಕ್ಕೆ ಅವಕಾಶ ನೀಡಿದೆ.